ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವತ್ತು ಇಲ್ಲಿ ನಾನು ತುಂಬ ಈಸಿಯಾಗಿ ಸಿಂಪಲಾಗಿ ಶೀರಾ ಅಥವಾ ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಪ್ರೊಸೆಸ್ನ ಫಾಲೋ ಮಾಡಿದ್ರೆ ನೀವು ಮಾಡೋ ಶೀರಾ ಖಂಡಿತವಾಗ್ಲೂ ಸಾಫ್ಟಾಗಿ ದಿನ ಇಡೀ ಇಟ್ಟರು ಡ್ರೈ ಆಗದೆ ಇರೋಂಗೆ ಇರುತ್ತೆ, ಅದಂತೂ ಖಂಡಿತ. ಶೀರಾ ಅಂತಂದರೆ ದ್ರಾಕ್ಷಿ ಗೋಡಂಬಿ ಇಲ್ಲದೇ ಇದ್ದರೆ ಹೇಗೆ? ಮೊದಲಿಗೆ ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗೋಡಂಬಿ ಫ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಅದಕ್ಕೆ ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ಎರಡನ್ನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಶೀರಾ ತಿಂತಿರ್ಬೇಕಾದ್ರೆ ದ್ರಾಕ್ಷಿ ಗೋಡಂಬಿ ಎಲ್ಲ ಮಧ್ಯ ಸಿಗ್ತಾಯಿದ್ರೆ ಅದರ ರುಚಿನೇ ಬೇರೆ ಅಲ್ವಾ? ಸೊ ದ್ರಾಕ್ಷಿ ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಇನ್ನು ಇದೇ ಬಾಣಲಿಲಿ ಉಳಿದಿರುವ ತುಪ್ಪದ ಜೊತೆ ಇನ್ನೂ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಒಟ್ಟು ನಾವಿಲ್ಲಿ 4 ಟೇಬಲ್ ಸ್ಪೂನಷ್ಟು ತುಪ್ಪನ ಬಳಸಿದ್ದೀವಿ. ಇಲ್ಲಿ ನಾವು 1 ಕಪ್ಪಷ್ಟು ಚಿರೋಟಿ ರವೆ, ಈ ಸಣ್ಣದಾಗಿರುವಂತಹ ಚಿರೋಟಿ ರವೆನ 1 ಕಪ್ಪಷ್ಟು ಹಾಕಿ ಘಮ ಅಂತ ಪರಿಮಳ ಬರೋ ತನಕ ನೀವು ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಈ ಒಂದೊಂದು ರವೆಯ ಕಾಳಲ್ಲೂ ತುಪ್ಪದ ಕೋಟಿಂಗ್ ಆಗಿರಬೇಕು. ಆ ರೀತಿ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇದು ಪರ್ಫೆಕ್ಟ್ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾನು ಸಪ್ರೇಟ್ ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಸ್ ನಾನು ಹಾಕೋದು ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಇನ್ನು ಅದೇ ಬಾಣಲಿಗೆ 2 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಕುದಿಯೋಕ್ಕಿಡ್ತಾ ಇದ್ದೀನಿ. ಅಂದರೆ 1 ಕಪ್ ರವೆಗೆ 2 ಕಪ್ಪಷ್ಟು ನೀರು. ಸ್ವಲ್ಪ ಕೇಸರಿ ದಳ, ಕ್ಷೀರ ಅಂದರೆ ಪೈನಾಪಲ್ ಇಲ್ಲದೆ ಆಗುತ್ತಾ? ಪೈನಾಪಲ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಕೇಸರಿ ದಳ ಹಾಗೂ ಪೈನಾಪಲ್ ಇದೇ ನೀರಲ್ಲಿ ಚೆನ್ನಾಗಿ ಕುದಿ ಬರಬೇಕು, ಬೇಯಬೇಕು. ಇದು ಬೆಂದಾದ ನಂತರ ನಾವು ರವೆನ ಹಾಕ್ಕೊಳ್ಳುವಂಥದ್ದು. ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಚೂರು ಗಂಟು ಇಲ್ಲದೆ ಇರೋ ಹಾಗೆ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇನ್ನು ಫುಡ್ ಕಲರ್ ನೀವು ಯೂಸ್ ಮಾಡೋದಿದ್ರೆ ನೀವು ಪೈನಾಪಲ್ ಅಥವಾ ಈ ಸ್ಯಾಫ್ರನ್ನ ಬೇಯಕ್ಕಿಡ್ತೀರಲ್ಲ, ಆಗಲೇ ನೀವು ಫುಡ್ ಕಲರ್ನ ಹಾಕ್ಕೊಳ್ಳಿ. ನಂತರ ಇದು ಬೆಂದ ಮೇಲೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ. ನಾನಿಲ್ಲಿ ಫುಡ್ ಕಲರ್ನ ಬಳಸಿಲ್ಲ, ಕೇಸರಿ ದಳ ಬಳಸಿರೋದ್ರಿಂದ ಅದರಲ್ಲೇ ಕಲರ್ ಬಿಟ್ಕೊಳ್ಳುತ್ತೆ. ನೋಡಿ, ಚೆನ್ನಾಗಿ ಕಲರ್ ಬಂದಿದೆ ಈಗ ಆಲ್ರೆಡಿ. ಇದಕ್ಕೆ 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅಂತಂದರೆ ಇನ್ನೊಂದು 1/4 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ಬೋದು. 1 ಕಪ್ ಹಾಕಿದ್ರೆ ನಿಮಗೆ ಮೀಡಿಯಮ್ ಸ್ವೀಟ್ ಇರುತ್ತೆ. ಸಕ್ಕರೆ ಹಾಕಿದ ತಕ್ಷಣ ಚೆನ್ನಾಗಿ ಕರಗಿ ಅಗೈನ್ ಅದು ನೀರಾಗುತ್ತೆ. ನೋಡಿ, ಈ ಥರ ಕರಗಿ ನೀರಾಗುತ್ತೆ, ಏನೂ ತೊಂದರೆ ಇಲ್ಲ. ಚೆನ್ನಾಗಿ ಬೇಯ್ತಾ ಇದ್ದಂಗೆ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇದು ಪರ್ಫೆಕ್ಟ್ ಆಗಿದೆ. ಇನ್ನೂ ಗಟ್ಟಿ ಮಾಡೋಕ್ಕೆ ಹೋಗಬೇಡಿ, ಇದು ಪರ್ಫೆಕ್ಟ್ ಆಗಿದೆ. ಈ ಸಮಯದಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪನ ಮತ್ತೆ ಸೇರಿಸ್ತಾ ಇದ್ದೀನಿ. ಟೋಟಲ್ ನಾವಿಲ್ಲಿ ಬಳಸಿರೋದು 5 ಟೇಬಲ್ ಸ್ಪೂನ್ ತುಪ್ಪ ಅಷ್ಟೇ. ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ನಾನು ಫ್ಲೇವರ್ಗೆ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಆಪ್ಷನಲ್, ಬೇಕಿದ್ರೆ ನೀವು ಹಾಕ್ಕೊಳ್ಬೋದು. ಕೇಸರಿ ಹಾಕಿರೋದ್ರಿಂದ ಆ ಫ್ಲೇವರೇ ಕೂಡ ಚೆನ್ನಾಗೇ ಇರುತ್ತೆ. ಪೈನಾಪಲ್ಲು, ಕೇಸರಿ ಎಲ್ಲ ಫ್ಲೇವರ್ ಚೆನ್ನಾಗಿರುತ್ತೆ. ಬಟ್ ನಾನು ಏಲಕ್ಕಿ ಪುಡಿನ ಕೂಡ ಲಾಸ್ಟಲ್ಲಿ ಸೇರಿಸ್ಕೊಂಡು ಹುರಿದಿರುವಂತಹ ದ್ರಾಕ್ಷಿ ಗೋಡಂಬಿನ ಕೂಡ ಲಾಸ್ಟಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕ್ಷೀರ ರೆಡಿ ಆಯಿತು. ಇನ್ನೂ ಗಟ್ಟಿ ಮಾಡ್ಕೊಳ್ಬಾರ್ದು, ಇದು ಪರ್ಫೆಕ್ಟ್ ಆಗಿದೆ ಕನ್ಸಿಸ್ಟೆನ್ಸಿ. ರುಚಿಯಾದ ಬಿಸಿಯಾದ ಶೀರಾ ರೆಡಿ ಆಯಿತು. ಒಂದು ಸತಿ ನೀವು ಇದನ್ನು ಟ್ರೈ ಮಾಡಿ, ಖಂಡಿತವಾಗ್ಲೂ ಹೇಳ್ತೀರಾ ತುಂಬ ಚೆನ್ನಾಗಿ ಬಂದಿದೆ ಅಂತ. ಇನ್ನು ಇದನ್ನು ಮಾಡಿದ ನಂತರ ನೀವು ಸ್ಟೋರ್ ಮಾಡಬೇಕು ಅಂತಂದರೆ ಒಂದು ಹಾಟ್ ಕೇಸಲ್ಲೋ ಅಥವಾ ಏರ್ ಟೈಟ್ ಬಾಕ್ಸಲ್ಲೋ ಹಾಕಿಟ್ರೆ ಇದು ಹಾಗೇ ಇರುತ್ತೆ, ಒಂದು ಚೂರು ಡ್ರೈ ಆಗೋದಿಲ್ಲ. ಸೊ ನೀವು ಕೂಡ ಟ್ರೈ ಮಾಡ್ತೀರಲ್ಲ. ನಾನು ಹಾಕಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೈಪ್ ಅಂತ ಒಂದು ಆಪ್ಷನ್ ಇದೆ. ಹೈಪ್ ಮಾಡೋದ್ರಿಂದ ನಾನು ಹೆಚ್ಚು ವ್ಯೂವರ್ಸ್ಗೆ ರೀಚ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ಕಂಟೆಂಟ್ ಜೊತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.